ಹಲೋ ಎವ್ರಿವನ್, ದಿಸ್ ಈಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಟಾಪಿಕ್ ಆಗಿರುವಂತಹ ಟೈಮ್ ಅಂಡ್ ವರ್ಕ್, ಸಮಯ ಮತ್ತು ಕೆಲಸ ಏನಿದೆ ಅದರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಹಾಗೂ 2026 ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಅಲ್ಲಿ ಒಳ್ಳೊಳ್ಳೆ ಕ್ವಶನ್ಸ್ ಅಂದ್ರೆ ಹೊಸ ಹೊಸ ಕ್ವಶನ್ಸ್ ಕೇಳಿದ್ರು, ಅದನ್ನು ಸಮೇತ ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸೆಷನ್ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಬರೆಯೋರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಸೊ ಯಾಕೆ ತಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, Naman and Umar can complete a certain piece of work in 13 days and 4 days respectively. They started to work together and after 2 days Umar left. In how many days will Naman complete the remaining work ಅಂತ ಕೇಳಿದ್ದಾರೆ. ಸೊ ನಮನ್ ಮತ್ತು ಉಮರ್, ಎನ್ ನಮನ್ ಓ ಉಮರ್, ಕ್ರಮವಾಗಿ 13 ದಿನ, ಇವ್ರು 13 ದಿನ, ಇವ್ರು 4 ದಿನ ಅಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. ಅಂದ್ರೆ 4 ದಿನದಲ್ಲಿ 13 ದಿನದಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು, ಕಂಪ್ಲೀಟ್ ಮಾಡಬಹುದು. ಅವ್ರು ಒಟ್ಟಿಗೆ ಕೆಲಸ ಪ್ರಾರಂಭಿಸಿದರು. ಇವ್ರು ಏನ್ ಮಾಡ್ತಾರೆ? ಸೊ ಟುಗೆದರ್ ಒಂದು ಕೆಲಸವನ್ನು ಪ್ರಾರಂಭಿಸ್ತಾರೆ. ಮತ್ತು 2 ದಿನಗಳ ನಂತರ ಉಮರ್ ಹೋಗಿದ್ರು. ಅಂದ್ರೆ 2 ದಿನಗಳ ನಂತರ ಯಾವುದೋ ಒಂದು ರೀಸನ್ ಇಂದ ಉಮರು ತಪ್ಕೊಳ್ತಾನೆ. ಹಾಗಾದ್ರೆ ಉಳಿದಿರುವಂತಹ ಕೆಲಸವನ್ನ ನಮನ್ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 13 ಮತ್ತೆ 4 ಕೋಪ್ರೈಮ್ ಅಲ್ವಾ? ಸೊ ಕೋಪ್ರೈಮ್ಗೆ ಏನ್ ಮಾಡ್ಬೇಕು? ಎಲ್ಸಿಎಂ ಡೈರೆಕ್ಟ್ ಮಲ್ಟಿಪಲ್. 13 into 4 ಎಷ್ಟು? 32. ಇದು 4 ಜಾ, ಇದು 13 ಜಾ. ಇವರಿಬ್ರು ಏನ್ ಮಾಡ್ತಾರೆ? ಒಟ್ಟಿಗೆ ಕೆಲಸ ಶುರು ಮಾಡ್ತಾರೆ 2 ದಿನಗಳ ನಂತರ. ಅಂದ್ರೆ 2 ದಿನಗಳವರೆಗೂ ಇವ್ರು ಏನ್ ಮಾಡ್ತಾರೆ? ಒಟ್ಟಿಗೆನೆ ಕೆಲಸ ಮಾಡ್ತಿರ್ತಾರೆ. ಹಾಗಾದ್ರೆ ಎಫಿಷಿಯನ್ಸಿ ಎಷ್ಟಾಯ್ತು? 17 ಇಂಟು 2. ಸೊ 34 ಕೆಲಸ ಇವರಿಬ್ರು ಒಟ್ಟಿಗೆ ಮಾಡ್ತಾರೆ. 34 ಕೆಲಸ. ಹಾಗಾದ್ರೆ ಇನ್ನು ಉಳಿದಿರೋದು ಎಷ್ಟು? 18. ಕ್ಲಿಯರ್? ಸೊ ಇಷ್ಟ ಆಯ್ತು. ಆಮೇಲೆ ಉಮರ್ ಏನ್ ಮಾಡ್ತಾರೆ? ಯಾವ್ದೋ ಒಂದು ಪರ್ಸನಲ್ ರೀಸನ್ ಇಂದ ಹೋಗ್ಬಿಡ್ತಾರೆ ಉಮರ್ ಅಲ್ವಾ? ಸೊ ಹಾಗಾದ್ರೆ ನಮನ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? ಉಳಿದಿರೋದು 18. ಈ ಕೆಲಸ ಯಾರು ಮಾಡಬೇಕು? ನಮನ್. ನಮ್ಮಂದು ಎಷ್ಟು ಎಫಿಷಿಯನ್ಸಿ? 4. 4 ಒಂದ್ಲೆ 4, 4 4 16. ಪಾಯಿಂಟ್ ಪುಟ್ ಮಾಡಿದ್ರೆ ಇಲ್ಲಿ 2 ಇದೆ, 20 ಆಯ್ತು. 5. ಕ್ಲಿಯರ್? ಸಿಂಪಲ್. ಓಕೆನಾ? The next question, Jaya can do a certain piece of work in 30 days. Jaya and Sushma can together do the same work in 21 days. And Jaya, Sushma, Eena can do the same work together in 14 days. In how many days can Jaya and Eena do the same work together ಅಂತ ಕೇಳಿದ್ದಾರೆ. ಜಯ ಒಂದು ಕೆಲಸವನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಇವ್ರು ಜಯ ಏನಿದೆ ಅವ್ರು 30 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಒಂದು ಕೆಲಸವನ್ನ. ಜಯ ಮತ್ತು ಸುಷ್ಮಾ, ಜೆ ಪ್ಲಸ್ ಎಕ್ಸ್, ಇವರು ಅದೇ ಕೆಲಸವನ್ನು 21 ದಿನದಲ್ಲಿ ಪೂರ್ಣಗೊಳಿಸಬಹುದು. ಮತ್ತು ಜಯ, ಸುಷ್ಮಾ ಮತ್ತು ಈನಾ, ಜಯ, ಸುಷ್ಮಾ ಮತ್ತು ಈನಾ ಇವರು ಅದೇ ಕೆಲಸವನ್ನು 14 ದಿನದಲ್ಲಿ ಮಾಡಬಹುದು. ಜಯ ಮತ್ತು ಈನಾ ಒಟ್ಟಿಗೆ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಅಂತ ಹೇಳಿದ್ದಾರೆ. ನಮ್ಗೆ ಟೋಟಲ್ ಇವ್ರು ಎಷ್ಟು ವರ್ಕ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಸೊ ಜಯ ಮತ್ತು ಈನಾದ್ ಬೇಕಂದ್ರೆ ಸೊ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಜಯ ಪ್ಲಸ್ ಈನಾಸ್ ಎಫಿಷಿಯನ್ಸಿ. ಕ್ಲಿಯರ್? ಸೊ ಟೋಟಲ್ ವರ್ಕ್ ನ ಫೈಂಡ್ ಔಟ್ ಮಾಡೋಣ. ನೋಡಿ, ಓಕೆ, 7 2s 7 3s 2 into 3 into 5 ಈ ತರ ಅದನ್ನು ಮಾಡಿ. ನಿಮ್ಗೆ ಯಾವ ತರ ಬೇಕಂದ್ರೆ ನಾವು ಮಾಡ್ಕೋದು, ತೊಂದರೆ ಇಲ್ಲ. ಸೊ ಎಲ್ಲಾನು ಹೈಯೆಸ್ಟ್ ಪವರ್ ತಗೊಳ್ಳಿ. 7 ಹೈಯೆಸ್ಟ್ ಪವರ್ 7, 2 2 to the power of 1, 3 to the power of 1, 5 to the power of 1. ಸೊ 2 into 3 into 5 ಎಷ್ಟು? 30. 30 into 7 ಎಷ್ಟು? 210. ಸೊ ಎಷ್ಟಾಯ್ತು ನಮಗೆ? ಸೊ ಟೋಟಲ್ ವರ್ಕು 210. ಹಾಗಾದ್ರೆ ಇದೆಷ್ಟಿಂದ ಮಲ್ಟಿಪಲ್ ಆಗುತ್ತೆ? 7. ಇದೆಷ್ಟಿಂದ ಮಲ್ಟಿಪಲ್ ಆಗುತ್ತೆ? 10. ಇದೆಷ್ಟಿಂದ ಮಲ್ಟಿಪಲ್ ಆಗುತ್ತೆ? 15. ಕ್ಲಿಯರ್? ಸೊ ಜಯಾದ ಒಬ್ರದೇ ಎಫಿಷಿಯನ್ಸಿ ಎಷ್ಟು? 7. ಕರೆಕ್ಟ್ ಏನಪ್ಪಾ? ಎಸ್. ಜಯ ಪ್ಲಸ್ ಸುಷ್ಮಾದ ಎಫಿಷಿಯನ್ಸಿ ಎಷ್ಟು? 10. ಸೊ ಜಯದು 7 ಆದ್ರೆ ಸುಷ್ಮಾದ ಎಷ್ಟು? 3. ಟೋಟಲ್ 10 ಅಲ್ವಾ? ಸೊ 10 7 ಆದ್ರೆ ಇನ್ನೆಷ್ಟು? 3. ಸೊ ಟೋಟಲ್ ಇವ್ರು 3 ಜನದ್ದು ಎಫಿಷಿಯನ್ಸಿ ಎಷ್ಟು? 15. ಇವ್ರಿಬ್ರದ್ದು ಎಫಿಷಿಯನ್ಸಿ ಎಷ್ಟಾಯ್ತು? 10. ಇನ್ನು ಉಳಿದಿರೋದೇನು? 5. 5 ಯಾರ್ದು? ಈನಾದು. ಕ್ಲಿಯರ್? ಈಗ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ, ಇನ್ ಹೌ ಮೆನಿ ಡೇಸ್ ಕೆನ್ ಜಯ ಅಂಡ್ ಈನಾ ಡೂ ದ ಸೇಮ್ ವರ್ಕ್ ಟುಗೆದರ್?
ಜಯ ಎಷ್ಟು 7, ಇನ ಎಷ್ಟು 5. ಹಾಗಾದ್ರೆ ಎಷ್ಟಾಯ್ತು ಡಿವೈಡೆಡ್ ಬೈ 12. ಕ್ಲಿಯರ್? ಎಸ್ ಸರ್. 6 2 ಜಾ 6 35 ಜಾ ಮೀನ್ಸ್ 6 3 ಜಾ 18, ರಿಮೈನಿಂಗ್ 3 30 ಆಯಿತು. 6 5 ಜಾ. ಸೊ ಆನ್ಸರ್ ಎಷ್ಟು ನಮಗೆ 35/2. ಕ್ಲಿಯರ್? ಇದು ಬೇಸಿಕ್ ಟೈಪ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಕ್ಯಾನ್ lay railway track between two given stations in 17 days and B can do the same job in 16 days. With the help of C, they did the job in 4 days only. Then C alone can do the same job ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಎ ಒಂದು ಕೆಲಸವನ್ನ 17 ದಿನಗಳಲ್ಲಿ ಮಾಡ್ಬೋದು. ಬಿ ಅದೇ ಒಂದು ಕೆಲಸವನ್ನ 16 ದಿನದಲ್ಲಿ ಮಾಡ್ಬೋದು. ಸೊ ವಿತ್ ಹೆಲ್ಪ್ ಆಫ್ ಸಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ ಆ ಕೆಲಸವನ್ನ 4 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಸಿ ಒಬ್ಬನೇ ಈ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಹೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಸೊ ಟೋಟಲ್ ವರ್ಕ್ ಎಷ್ಟಾಗುತ್ತೆ? ಎಲ್ಸಿಎಂ ಫೈಂಡ್ ಔಟ್ ಮಾಡಬೇಕು. ಎಲ್ಸಿಎಂ ನಮಗೆ ಗೊತ್ತಿಲ್ಲಲ್ವಾ? ಸೊ ಇವೆರಡು ಏನು ಕೋಪ್ರೈಮ್. ಸೊ 4 16 ಬರುತ್ತಾ? ಬರುತ್ತೆ. ಸೊ ಡೈರೆಕ್ಟ್ 17 × 16 ಎಷ್ಟು? ಸೊ 16 ಸ್ಕ್ವೇರ್ 256 ಪ್ಲಸ್ 16 ದಟ್ ಈಸ್ ಈಕ್ವಲ್ ಟು 272 ಅಲ್ವಾ? ಸೊ 17 16 ಜಾ 16 17 ಜಾ ಇದು 4 6 ಜಾ 24 32 ಅಂದರೆ 8 ಜಾ. ಕ್ಲಿಯರ್? ಸೊ ಎ ವ್ಯಾಲ್ಯೂ ಎಷ್ಟಪ್ಪ? 16, ಬಿ ವ್ಯಾಲ್ಯೂ ಎಷ್ಟು? 17. ಸೊ 17 ಪ್ಲಸ್ 16 ಎಷ್ಟು? 33. 68ಅಲ್ಲಿ 33 ಹೋದ್ರೆ ಎಷ್ಟು? 35. ಸೊ ಹಾಗಾದ್ರೆ ಸಿ ವ್ಯಾಲ್ಯೂ ಎಷ್ಟು? 35. ಕ್ಲಿಯರ್? ಸೊ ಸಿ ಎಫಿಷಿಯನ್ಸಿ ಗೊತ್ತಾಯ್ತು ನಮಗೆ 35. ಈಗ ಅವ್ರು ಏನ್ ಕೇಳಿದರೆ ಸಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಅಂತ. ಸಿ ಎಫಿಷಿಯನ್ಸಿ ಎಷ್ಟು? 35. ನಾವು ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಡಿವೈಡೆಡ್ ಬೈ 35 ಇರೋದು ಒಂದೇ ಆಪ್ಷನ್. ಕ್ಲಿಯರ್? ಆರ್ 5 7 ಎಷ್ಟು? 35 ಪ್ಲಸ್ 7 2 ಲಾಸ್ಟಲ್ಲಿ 2 ಬಂತಲ್ವಾ? ಕ್ಲಿಯರ್? ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು ಅನ್ಕೊಳ್ತಿದ್ದೀನಿ. ಕ್ಲಿಯರ್? ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್. 5 men can complete a piece of work in 16 days while 3 women can do it in 15 days. In how many days can 9 women and 4 men complete this work ಅಂತ ಕೇಳಿದ್ದಾರೆ. 5 ಪುರುಷರದು ಮೆನ್ ಅಂತ ಬರ್ಕೊಂಡ. 5 ಪುರುಷರು ಒಂದು ಕೆಲಸವನ್ನು 16 ದಿನಗಳಲ್ಲಿ ಮಾಡ್ತಾರೆ ಮತ್ತು 3 ಮಹಿಳೆಯರು ಅಂದ್ರೆ ವುಮೆನ್ ಅದೇ ಕೆಲಸವನ್ನ 15 ದಿನದಲ್ಲಿ ಮಾಡಬಹುದು. ಹಾಗಾದ್ರೆ 9 ಮಹಿಳೆಯರು ಪ್ಲಸ್ 4 ಪುರುಷರು ಸೇರಿ ಆ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಮೊದಲು ನಾವೇನ್ ಮಾಡಬೇಕು? ಈ ತರ ಟೈಪ್ ಆಫ್ ಕ್ವಶನ್ಗೆ ಎಂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಡಬ್ಲ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇಲ್ಲಿ ಎಂ ಪ್ಲೇಸ್ ಅಲ್ಲಿ ಇದಾದ್ರೂ ಎಂ ವ್ಯಾಲ್ಯೂ ಪುಟ್ ಮಾಡಿ, ಆರ್ ಡಬ್ಲ್ಯೂ ಫೈಂಡ್ ಔಟ್ ಮಾಡಿ ಡಬ್ಲ್ಯೂ ಪ್ಲೇಸ್ ಅಲ್ಲಿ ಡಬ್ಲ್ಯೂ ವ್ಯಾಲ್ಯೂ ಪುಟ್ ಮಾಡಿ ಟೋಟಲ್ ವರ್ಕ್ ನಮಗೆ ಸಿಗುತ್ತೆ ಡಿವೈಡೆಡ್ ಬೈ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಮಾಡಬೇಕಾಗುತ್ತೆ. ಸೊ ಮಾಡೋಣ ಬನ್ನಿ. 5 1 ಜಾ 5 3 ಜಾ ಮುಗೀತು. ಸೊ ಎಂ ಇಸ್ ಈಕ್ವಲ್ ಟು 3 × 3 ಎಷ್ಟು? 9. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಷ್ಟು? 16. ಅಂದರೆ ಎಂ ಈಸ್ ಈಕ್ವಲ್ ಟು ಏನಿದೆ ಅದು ಎಂ ವ್ಯಾಲ್ಯೂ, ಡಬ್ಲ್ಯೂ ಈಸ್ ಈಕ್ವಲ್ ಟು ಏನಿದೆ ಅದು ಡಬ್ಲ್ಯೂ ವ್ಯಾಲ್ಯೂ. ಸೊ ಎಷ್ಟಾಯಿತು? ಎಂ ಇಸ್ ಈಕ್ವಲ್ ಟು 9, ಡಬ್ಲ್ಯೂ ಇಸ್ ಈಕ್ವಲ್ ಟು 16. ಸೊ ಇಲ್ಲಿ 9 ಪುಟ್ ಮಾಡಿದ್ರೆ ಅಲ್ವಾ? ಸೊ ಎಷ್ಟಾಯ್ತಪ್ಪ ಅಂದರೆ 5m × 16 ಡಿವೈಡೆಡ್ ಬೈ 9w ಪ್ಲಸ್ 4m ಆದ್ರೂ ಮಾಡಿ ಸೊಲ್ಯೂಷನ್ ಬರುತ್ತೆ. ಆರ್ 3w × 15 ಡಿವೈಡೆಡ್ ಬೈ 9w ಪ್ಲಸ್ 4m. ಎರಡರಲ್ಲಿ ಯಾವ್ದು ಮಾಡಿದ್ರು ನಮಗೆ ಸೊಲ್ಯೂಷನ್ ಸಿಗುತ್ತೆ, ತೊಂದರೆ ಇಲ್ಲ. ಸೊ ಯಾವ್ದು ಮಾಡೋದು ಅನ್ನೋದನ್ನ ಅದು ನಿಮ್ಗೆ ಬಿಟ್ಟಿದ್ದು. ನಾವು ಏನ್ ಮಾಡೋಣ ಈಗ? ಇದನ್ನ ತಗೊಳ್ಳೋಣ. ಕ್ಲಿಯರ್? ಸೊ 5 × ಎಂ ವ್ಯಾಲ್ಯೂ ಎಷ್ಟು ರೀ? ಎಷ್ಟು ಬಂತು? 9. 9 ಪುಟ್ ಮಾಡಿ ಇಂಟು 16 ಡಿವೈಡೆಡ್ ಬೈ 9 ಇಂಟು ಡಬ್ಲ್ಯೂ ವ್ಯಾಲ್ಯೂ ಎಷ್ಟು? 16 ಪ್ಲಸ್
4 ಇಂಟು ಎಮ್ ವ್ಯಾಲ್ಯೂ ಎಷ್ಟು 9. ಕ್ಲಿಯರ್. ಸೊ 16 5 ಎಷ್ಟು 80 ಆಯಿತು. 89 ಎಷ್ಟು 720 ಡಿವೈಡೆಡ್ ಬೈ 9 ಇಂಟು 16 ಎಷ್ಟು 144 ಪ್ಲಸ್ 4 ಇಂಟು 9 ಎಷ್ಟು 36. 144 ಪ್ಲಸ್ 36 ಎಷ್ಟು 180. ಸೊ ಕ್ಯಾನ್ಸಲ್ 18 1 ಜಾ 18 4 ಜಾ. ಹಾಗಾದ್ರೆ ಆನ್ಸರ್ ಎಷ್ಟು ರೀ 4 days. ಕ್ಲಿಯರ್. ಸೊ ನೋಡಿ ಟ್ರಿಕ್ಸ್ ತುಂಬಾ ಇದಾವೆ. ಇದಕ್ಕೂ ನಾವು ಟ್ರಿಕ್ನ ಫೈಂಡ್ ಔಟ್ ಮಾಡ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸೊ ಈ ಬೇಸಿಕ್ ಏನಿದೆ, ಈ ಬೇಸಿಕ್ದು ಎಲ್ಲ ಕ್ವಶನ್ಸ್ಗೂ ಅನ್ವಯ ಆಗುತ್ತೆ, ಟ್ರಿಕ್ಸ್ದು ಅನ್ವಯ ಆಗಲ್ಲ. ಅದು ಯಾವ ಥರ ಇರ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಲ್ಲಿ ನೋಡಿ 3 ವುಮೆನ್ ಇದೆ, ಇಲ್ಲಿ 9 ವುಮೆನ್ ಇದೆ, 4 men ಇದೆ. ಸೊ ಇಲ್ಲಿ ಇಲ್ಲ. ಈ ಥರ ಅಂಡ್ ಬೈ ಯಾರು ಇರುತ್ತಲ್ವ ಅದನ್ನ ನಾವು ಬೇಕಂದ್ರೆ ಯೂಸ್ ಮಾಡ್ಬೋದು. ಕ್ಲಿಯರ್. ಸೊ ಇಲ್ಲಿ ಈ ಥರ ಮಾಡಂಗಿಲ್ಲ. ಸೊ ಬೇಸಿಕ್ ಮೆಥಡ್ ಇಂದಾನೆ ಮಾಡಬೇಕು. ನೆಕ್ಸ್ಟ್ ಕ್ವಶನ್, 5 men can complete a piece of work in 18 days while 9 women can do it in 5 days. Right? Divided by 3 women plus 3 men complete this work. Same type of questions. 5 ಪುರುಷರು ಒಂದು ಕೆಲಸವನ್ನು 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು 9 ಮಹಿಳೆಯರು ಅದೇ ಕೆಲಸವನ್ನು 5 ದಿನಗಳಲ್ಲಿ ಮಾಡಬಹುದು. 3 ಮಹಿಳೆಯರು ಮತ್ತು 3 ಪುರುಷರು ಸೇರಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. 5 1 ಜಾ 5 ಕ್ಯಾನ್ಸಲ್, 9 1 ಜಾ 9 2 ಜಾ. ರೈಟ್. ಸೊ ಎಂ ವ್ಯಾಲ್ಯೂ ಇಲ್ಲಿ 1 ಅಲ್ವಾ, ಇಸ್ ಈಕ್ವಲ್ ಟು ಎಲ್ಲಿದೆ ಇದಕ್ಕಿದೆ. ಹಾಗಾದ್ರೆ ಎಂ ವ್ಯಾಲ್ಯೂ ಏನು 1, ಡಬ್ಲ್ಯೂ ವ್ಯಾಲ್ಯೂ ಎಷ್ಟು 2. ಕ್ಲಿಯರ್. ಸೊ ಈಗ ಪುಟ್ ಮಾಡೋಣ. 5m ಇಂಟು 18 ಡಿವೈಡೆಡ್ ಬೈ 3w ಪ್ಲಸ್ 3m. ಓಕೆ, ಇದಕ್ಕೆ ಮಾಡೋಣ, ತೊಂದರೆ ಇಲ್ಲ. 5 ಇಂಟು ಎಮ್ ವ್ಯಾಲ್ಯೂ 1 ಇಂಟು 18 ಡಿವೈಡೆಡ್ ಬೈ 3 ಇಂಟು ಡಬ್ಲ್ಯೂ ವ್ಯಾಲ್ಯೂ ಎಷ್ಟು 2, ಅಂದರೆ 3 ಇಂಟು 2 ಎಷ್ಟು 6 ಪ್ಲಸ್ 3 ಇಂಟು ಎಮ್ ವ್ಯಾಲ್ಯೂ ಎಷ್ಟು 1, 6 ಪ್ಲಸ್ 3 ಎಷ್ಟು 9. ಇದನ್ನು ಡೈರೆಕ್ಟಾಗಿ ಬರೆಯೋಣ. 9 1 ಜಾ 9 2 ಜಾ. ಸೊ 5 2 ಜಾ ಎಷ್ಟು 10 days. ಹಾಗಾದರೆ 3 ವುಮೆನ್ ಮತ್ತು 3 ಪುರುಷರು ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ಬೋದು 10 ದಿನಗಳಲ್ಲಿ ಕೆಲಸ ಮಾಡ್ಬೋದು. ಕ್ಲಿಯರ್. ಇದನ್ನ ಏನ್ ಮಾಡ್ಬೇಕು ನಾವು HW ಮಾಡಿ. ಸೇಮ್ ಟೈಪ್ ಆಫ್ ಕ್ವಶನ್ ಅಲ್ವಾ. ಸೊ ಈ ಪ್ರಶ್ನೆ ನೋಡಿ, ಯಾರೋ ಒಬ್ಬ ಸ್ಟೂಡೆಂಟ್ ಕಮೆಂಟ್ ಹಾಕಿದ್ರು, ಸೇಮ್ ಕ್ವಶನ್ ಅಲ್ವಾ ಇದು. ಸೊ ನೋಡಿ ಹೊಸ ಟೈಪ್ ಆಫ್ ಕ್ವಶನ್. ಓಕೆ. ಸೊ ABC ನೋಡಿ, ಮತ್ತೆ ನೋಡಿ ದೊಡ್ಡ ಕ್ವಶನ್ಸ್ ಇದೆ, ತೊಂದು ತಲೆನೇ ಕೆಡಿಸ್ಕೋಬೇಡಿ, ನಾವು ಈಸಿಯಾಗಿ ನಿಮಗೆ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀವಿ. ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್, ABC together can complete a certain work in 54 days. B and C together can complete the same work in 56 days. B is 75% more efficient than A. A, B, C work together for 52 days. P alone will complete the remaining work in ಅಂತ ಕೇಳಿದ್ದಾರೆ. ದೊಡ್ಡ ಪ್ರಶ್ನೆ ಇದೆ ಅಲ್ವಾ, ಮಾಡೋಣ ನೋಡಿ. ಸೊ ಎ ಬಿ ಸಿ ಒಟ್ಟಿಗೆ ಒಂದು ಕೆಲಸವನ್ನ 54 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿ 54 ದಿನದಲ್ಲಿ ಪೂರ್ಣಗೊಳಿಸಬಹುದು. ಕ್ಲಿಯರ್. ಸೊ ಬಿ ಪ್ಲಸ್ ಸಿ 56 ದಿನದಲ್ಲಿ ಕೆಲಸ ಮಾಡಬಹುದು. ಹಾಗೂ ಬಿ 75% ಮೋರ್ ಎಫಿಷಿಯಂಟ್ ದನ್ ಎ. ಸೊ ಈ ಬಿ ಏನಿದೆ 75% ಜಾಸ್ತಿ ಎಫಿಷಿಯನ್ಸಿ ಎಗೆ. ಅಂದ್ರೆ ಎ 100 ಆದ್ರೆ ಬಿದು ಎಷ್ಟಾಯ್ತು 175 ಆಯ್ತು. ಅಂದ್ರೆ 25 4 25 7 ಎದು 4 ಆದ್ರೆ ಬಿದೆಷ್ಟು 7. ಕ್ಲಿಯರ್. ಸೊ ಎ ಬಿ ಸಿ ವರ್ಕ್ ಟುಗೆದರ್ ಫಾರ್ 52 days. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ 52 ದಿನ ಏನ್ ಮಾಡ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾರೆ. ಹಾಗಾದ್ರೆ ಉಳಿದ ಕೆಲಸವನ್ನು ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಸಿಂಪಲ್ ಆಗಿ ನಮ್ಗೆ ಏನ್ ಬೇಕು, ಬಿ ಬೇಕು. ಕ್ಲಿಯರ್. ನೋಡಿ ಆಪ್ಷನ್ಸ್ ಹಂಗೆ ಇದೆ, ಓಕೆನಾ. ಸೊ ಒಂದು ಇದೇನಾಗುತ್ತೆ 4/7 ಆಗುತ್ತೆ, ಎ ವ್ಯಾಲ್ಯೂ ಅಂಡ್ ಬಿ ವ್ಯಾಲ್ಯೂ. ಕ್ಲಿಯರ್. ಸೊ ಸೊಲ್ಯೂಷನ್ ನಮ್ಗೆ ಏನಾಗಿರ್ಬೇಕು, 4ನ ಮಲ್ಟಿಪಲ್ ಆಗುತ್ತೆ. ಹೋಯ್ತು ಒಂದೇ ಆಪ್ಷನ್. ಇದು ಡೈರೆಕ್ಟ್ ಆಗಿ ಮಾಡುವಂತ ವಿಧಾನ.
ಇಲ್ಲ ಸರ್ ಕಂಪ್ಲೀಟ್ ಆಗಿದ್ರೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈಗ, ಓಕೆನಾ. ಸೊ ಇವರು 54 ದಿನದಲ್ಲಿ ಪೂರ್ಣಗೊಳಿಸ್ಬೋದು, ಬಟ್ ಇವ್ರು ಮಾಡಿರೋದು ಎಷ್ಟು 52 ದಿನ. ಹಂಗಂದ್ರೆ ರಿಮೈನಿಂಗ್ ಎಷ್ಟು ಡೇಸು 2 ಡೇಸ್. ಎಷ್ಟಕ್ಕೆ 54ಕ್ಕೆ ಅಂದರೆ 1/27 ರಿಮೈನಿಂಗ್ ಡೇಸ್ ಇದೆ. ಕ್ಲಿಯರ್ ಸರ್? ಕ್ಲಿಯರ್. ಓಕೆ. ಸೊ ಇಲ್ಲಿ ನೋಡಿ A+B+C 54 ದಿನ ಕೊಟ್ಟವ್ರೆ, B+C 56 ದಿನ ಕೊಟ್ಟವ್ರೆ. ಯಾರು ಕಾಣಿಸ್ತಿಲ್ಲ ನಮಗೆ? ಎ ಕಾಣಿಸ್ತಿಲ್ಲ. ಎ ಕೆಲಸ ಮಾಡಿಲ್ಲ. ಸೊ ಹಾಗಾದ್ರೆ ಏನ ಫೈಂಡ್ ಔಟ್ ಮಾಡೋದು ಹೇಗೆ? ಯಾವ ತರ? ಸೊ A+B+C ಕೊಟ್ಟು A+B ಕೊಟ್ರೆ ಸಿದು ಫೈಂಡ್ ಔಟ್ ಮಾಡೋದು ಹೆಂಗೆ? A × B / A - B. ಇದು ಫಾರ್ಮುಲಾ. ಏದು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಹಾಗಾದ್ರೆ 54 × 56 / A - B. 54 - 56 ಎಷ್ಟು? 2. ಕ್ಲಿಯರ್? ಇದೇನಾಯ್ತು? ಎನ ವ್ಯಾಲ್ಯೂ ಟೋಟಲ್ ವರ್ಕ್ ಆಯ್ತು. ಕ್ಲಿಯರ್? ಸೊ ನಾವು ಯಾಕೆ ಎ ಫೈಂಡ್ ಔಟ್ ಮಾಡ್ತಿದೀವಿ ಅಂದ್ರೆ ನಮ್ಮ ಕಡೆ ಎದು ಎಫಿಷಿಯನ್ಸಿ ಇದೆ ಮತ್ತೆ ಬಿದು ಎಫಿಷಿಯನ್ಸಿ ಇದೆ. ನಮ್ಗೆ ಬಿದು ಗೊತ್ತಿಲ್ಲ, ಸೊ ಎದು ಗೊತ್ತು. ಸೊ ಹಾಗಾಗಿ ನಾವು ಎನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಕ್ಲಿಯರ್? ಸೊ ಎದು ಟೋಟಲ್ ವರ್ಕ್ ಎಷ್ಟಾಯ್ತು? ಇಷ್ಟಾಯ್ತು. ಈಗ ನಾವು ಟೋಟಲ್ ವರ್ಕ್ ಫೈಂಡ್ ಔಟ್ ಮಾಡೋಣ. 4 × 50 ಇಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಇಲ್ಲೇ ಮಾಡ್ತೀನಿ ನೋಡಿ. 4 × 54 × 56 / 2. ಕ್ಲಿಯರ್? ಇಷ್ಟು ಏದು ಇಂಟು ರಿಮೈನಿಂಗ್ ಎಷ್ಟಿದೆ ಡೇಸು 1/27 ಇಂಟು ಕ್ಲಿಯರ್? ನಮ್ಗೆ ಯಾವ್ದು ಬೇಕು? ಬೀದ್ ಬೇಕು. ಬೀದ್ ಬೇಕಂದ್ರೆ ಏನು? 1/7 ಅಂದರೆ 4ನ ವ್ಯಾಲ್ಯೂ ಇಷ್ಟೆಲ್ಲ ಆದರೆ 7ನ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಇದನ್ನ 1/7 ಮರಿಬಾರ್ದು ಅಂದರೆ ಡೈರೆಕ್ಟ್ ಇಲ್ಲೇ 4/7 ಅಂತ ಬರ್ಕೊಳ್ಳಿ, ನಮಗೆ ಬೀದು ಸಿಗುತ್ತೆ. ಸೊ ನೋಡಿ 1 × 2 × 1 × 8 × 2 2 ಕ್ಯಾನ್ಸಲ್, 8 4 ಎಷ್ಟು? 32. ಹಾಗಾದ್ರೆ ಸೊಲ್ಯೂಷನ್ ಎಷ್ಟು? 32. ಕ್ಲಿಯರ್? ಸೊ ಸಿಂಪಲ್ ಏನೂ ಇಲ್ಲ. A+B+C ಹೆಂಗಿದೆ ಎಲ್ಲನೂ ಹಂಗೆ ಬರ್ಕೊಳ್ಳಿ ಡಾಟಾ. ಇಲ್ಲಿ ಎ ನಮಗೆ ವರ್ಕ್ ಮಾಡಿಲ್ಲ ಅಂದ್ರೆ ಏದು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ. ಸೊ ಎಫಿಷಿಯನ್ಸಿ ನಮ್ಗೆ ಗೊತ್ತು ಏದು. ಕ್ಲಿಯರ್? ಎಫಿಷಿಯನ್ಸಿ ಇಂಟು ಏನು ವರ್ಕ್ ಮಾಡಿದ್ರೆ ಟೋಟಲ್ ವರ್ಕ್ ಬರುತ್ತೆ. ಕ್ಲಿಯರ್? ಸೊ ಇಷ್ಟು ಏದು ಟೋಟಲ್ ವರ್ಕ್ ಆಯ್ತು. ನಮ್ಗೆ ಏನ್ ಬೇಕು? ಬೀದ್ ಮಾತ್ರ ಬೇಕು. ಸೊ ಡಿವೈಡೆಡ್ ಬೈ ಬೀದ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂತು. ಕ್ಲಿಯರ್? ಇದೆಲ್ಲ ಟೋಟಲ್ ವರ್ಕು. ಒಂದು ವೇಳೆ ನೋಡಿ ಇದೆಲ್ಲ ಟೋಟಲ್ ವರ್ಕು, ಓಕೆನಾ? ಇದೆಲ್ಲ ಫೈಂಡ್ ಔಟ್ ಮಾಡಿ ಡಿವೈಡ್ ಬೈ ಬಿ ಮಾಡಿದ್ರೆ ನಮಗೆ ಬಿದು ಡೇಸ್ ಸಿಗುತ್ತೆ. ಹಂಗ್ ಬೇಕಾದ್ರೂ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್. A, B, C together can complete a certain work in 40 days. A + B + C 40 days. B + C ಎಷ್ಟು? 72 ಡೇಸ್. ಸೊ ಹಾಗಾದ್ರೆ ಎ ಕೆಲಸ ಮಾಡಿಲ್ಲ, ರೈಟ್? ಸೊ ಫೈಂಡ್ ಔಟ್ ಮಾಡೋದು ಹೆಂಗೆ? 40 × 72 ಡಿವೈಡ್ ಬೈ 32. 32 ಹೆಂಗೆ ಬಂತು? 72 - 40. ಕ್ಲಿಯರ್? 8 4 × 8 9 × 4 1 × 4 10 × ಹಿಂಗಾದ್ರೂ ಮಾಡಿ. ಇದನ್ನೇ ತಗೊಂಡೋಗಿ ಆದ್ರೂ ಮಾಡಿ, ತೊಂದರೆ ಇಲ್ಲ. ಸೊ ಎ ಇದಷ್ಟು 90, ಹಿಂಗಾದ್ರೂ ಮಾಡಿ. ಡೈರೆಕ್ಟ್ ತಗೊಂಡು ಹೋಗ್ತೀರಾ, ಹಂಗಾದ್ರೂ ತಗೊಂಡೋಗಿ, ತೊಂದರೆ ಇಲ್ಲ. ಕ್ಲಿಯರ್? ಅದಾದ್ಮೇಲೆ ಬಿ ಇಸ್ 50% ಮೋರ್ ಎಫಿಷಿಯೆಂಟ್ ದನ್ ಎ ಅಂದರೆ ಬಿ ಎಷ್ಟು? ಎ. ಕ್ಲಿಯರ್? ಸೊ ಇವ್ರದ್ದು 100 ಆದರೆ ಇವ್ರದ್ದು ಎಷ್ಟಪ್ಪ? 150. ಹಾಗಾದ್ರೆ ಎಷ್ಟು? 3:2. ಸೊ ಆನ್ಸರ್ 2 ಮಲ್ಟಿಪಲ್ ಆಗಿರಬೇಕು. 3 ಇದೆಯಾ? ಓಕೆ, ಮಾಡೋಣ. ಕ್ಲಿಯರ್? ಸೊ ಎಷ್ಟಾಯ್ತು? ಇಷ್ಟಾಯ್ತು. ನೆಕ್ಸ್ಟ್ ಏನು? ABC ವರ್ಕ್ ಟುಗೆದರ್ ಫಾರ್ 16 ಡೇಸ್. ಇವ್ರು ABC ಏನಿದೆ 16 ದಿನ ಕೆಲಸ ಮಾಡ್ತಾರೆ. ಕ್ಲಿಯರ್? ಓಕೆ ಸರ್. ಸೊ ಹಾಗಾದ್ರೆ ಇನ್ನು ಉಳಿದಿರೋದು ಎಷ್ಟು ಡೇಸು? 24 ಡೇಸ್ ಡಿವೈಡೆಡ್ ಬೈ 40. 8 3 × 8 5 ರಿಮೈನಿಂಗ್ ಎಷ್ಟು? 3/5. ಕ್ಲಿಯರ್? ಸೊ ಎದು ರೇಷಿಯೋ 2, ಬಿದೆಷ್ಟು? 3 ಇಂಟು
ಎದು ಟೋಟಲ್ ವರ್ಕ್ ಎಷ್ಟಿತ್ತು 90, ರಿಮೈನಿಂಗ್ ವರ್ಕ್ ಎಷ್ಟು 3/5. ಕ್ಲಿಯರ್? 3 ಕ್ಯಾನ್ಸಲ್, 5 1 ಜಾ 5, 18 ಜಾ 18 ಇಂಟು 2 ಎಷ್ಟು 36. ಕ್ಲಿಯರ್? ಸೊ ಸಿಂಪಲ್ ಆಗಿ ಸೊಲ್ಯೂಷನ್ ಮಾಡ್ಬೋದು ಅಲ್ವಾ. ಇಲ್ಲಿ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ತಗೊಂಡೋದ್ವಿ, ಅಲ್ಲ ಆ ಸೊಲ್ಯೂಷನ್ ಮಾಡಿ ತಗೊಂಡೋದ್ವಿ. ಇಲ್ಲಿ ಏನ್ ಮಾಡಿದ್ವಿ, ಡೈರೆಕ್ಟ್ ತಗೊಂಡೋದ್ವಿ. ಸಿಂಪಲ್. ಓಕೆ, ಸೊ ಆಲ್ಟರ್ನೇಟ್ ಡೇಸ್ ಕ್ವಶನ್ಸ್. ಓಕೆನಾ? ಸೊ PQ can complete a piece of work in 14 days. P 14 days, Q ಎಷ್ಟು 19 days. They work on alternate days beginning with P. ಓಕೆ, ಇವೆರಡು ಯಾವುದು ಕೋಪ್ರೈಮ್. ಅಂದ್ರೆ 14 ಇಂಟು 19 ಮಾಡಿದ್ರೆ 19 ಇಂಟು 14 ಮಾಡಿದ್ರೆ ನಮ್ಗೇನು ಬರುತ್ತೆ, ಟೋಟಲ್ ವರ್ಕ್ ಸಿಗುತ್ತೆ. ದ ಹೋಲ್ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್. ನೋಡಿ, ದೇ ವರ್ಕ್ ಆನ್ ಆಲ್ಟರ್ನೇಟ್ ಡೇಸ್, ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನ ಮಾಡ್ತಾರೆ. ಬಿಗಿನಿಂಗ್ ವಿತ್ ಪಿ, ಸ್ಟಾರ್ಟ್ ಯಾರು ಮಾಡ್ತಾರೆ, ಪಿ ಮಾಡ್ತಾರಂತೆ. 14 into 19 ಎಷ್ಟು, 14 into 20 that is 280. 280 minus 14 that is equal to 266. Am I right? Clear? Yes sir, clear. So 2 ದ ವ್ಯಾಲ್ಯೂ ಎಷ್ಟಾಯಿತು 33 ಅಲ್ವಾ. ಬಟ್ ನಮಗೆ ಕೆಲಸ ಮಾಡಬೇಕಾಗಿರೋದು ಎಷ್ಟು 266. ಕ್ಲಿಯರ್? ಸೊ ಎಷ್ಟು ಮಲ್ಟಿಪಲ್ ಆಗುತ್ತೆ, 33 ಇಂಟು 8 ಎಷ್ಟು 24 ಟು ಕ್ಯಾರಿ, ಎಸ್ 264 ಆಯಿತು. ಇಲ್ಲೂ 8 ಮಾಡಿದ್ರೆ 16 ಆಯಿತು. ಕ್ಲಿಯರ್? 16 264 ಕೆಲಸ ಮುಗೀತು. ಬಟ್ ನಮ್ಗೆ ಆಗಬೇಕಾಗಿರೋದು ಎಷ್ಟು 266. ಸೊ ರಿಮೈಂಡರ್ ಎಷ್ಟು 2 ಡಿವೈಡೆಡ್ ಬೈ ಫಸ್ಟ್ ಪಿ ಇದು ಮುಗೀತು. ಈಗ ಉಳಿದಿರೋದು ಯಾವುದು ಕ್ಯೂ ಬೈ 19. ಕ್ಲಿಯರ್? ಆಲ್ಟರ್ನೇಟ್ ಡೇಸ್ದು ಮಾಡೋದು ವಿಧಾನ ಹಿಂಗೆ. ಓಕೆನಾ? ಸೊ ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ. ಸೊ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಓಕೆ, ಇಫ್ 9 ಸ್ಟೂಡೆಂಟ್ಸ್ ಕ್ಯಾನ್ ಪ್ರಿಪೇರ್ 117 charts in 3 hours, how many students are needed to prepare 208 charts in 1 hour ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ಏನು, M1 H1 by W1 is equal to M2 H2 by W2. ಕ್ಲಿಯರ್? ಸೊ ಮೆನ್ ಎಷ್ಟು 9 ಸ್ಟೂಡೆಂಟ್ಸ್, ಅವರ್ಸ್ ಎಷ್ಟು 3, ಸೊ ವರ್ಕ್ ಎಷ್ಟು 117 is equal to ಮೆನ್ದು ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಸೊ ಅವರ್ಸ್ ಎಷ್ಟು 1 ಡಿವೈಡ್ ಬೈ ವರ್ಕ್ ಎಷ್ಟು ಮಾಡಿದ್ದಾರೆ 208. 1 ಜಾ 13 ಜಾ 13 1 ಜಾ 13 1 and 68 means 6 ಜಾ. ಸೊ 16 ಇಂಟು ಆ ಕಡೆ ಹೋದ್ರೆ ಎಷ್ಟು 16 ಇಂಟು 3 ದಟ್ ಇಸ್ 48 ಸ್ಟೂಡೆಂಟ್ಸ್. ಹಾಗಾದ್ರೆ 208 ಚಾರ್ಟ್ಸ್ 1 ಗಂಟೆಯಲ್ಲಿ ಪ್ರಿಪೇರ್ ಮಾಡೋಕ್ಕೆ ಎಷ್ಟು ಜನ ಬೇಕು ಸ್ಟೂಡೆಂಟ್ಸು, 48 ಬೇಕು. ಸೊ 100 men have provisions for 27 days. If 25 men have left, for how many days the same provisions would last for the remaining men ಅಂತ ಕೇಳಿದರೆ, 100 ಜನರಿಗೆ 27 ದಿನಗಳಷ್ಟು ಆಹಾರ ಇದೆ. 25 ಜನರ ಹೊರಟ್ರೆ ಅಂದ್ರೆ 25 ಜನ, 100ಕ್ಕೆ 25 ಜನ ಹೋದ್ರೆ ಇನ್ನು ಉಳಿದಿರೋದು ಎಷ್ಟು 75 ಜನ. ಸೊ ಉಳಿದ ಜನರಿಗೆ ಆಹಾರ ಎಷ್ಟು ದಿನಗಳು ಸಾಲುತ್ತದೆ, ಸೊ ಎಷ್ಟು ದಿನ ಸಾಲುತ್ತದೆ ಅಂತ ಹೇಳಿದ್ದಾರೆ. ಸೊ ಮಾಡೋಣ, 3 ಜಾ 4 ಜಾ 3 ಜಾ 9 ಜಾ, ಹಾಗಾದ್ರೆ ಎಷ್ಟು 36. ಕ್ಲಿಯರ್? ಸಿಂಪಲ್ ಆಯ್ತು. 100 men have provisions for 26 days. ಸೊ 48 men have left ಅಂದ್ರೆ 48 ಜನ ಹೋಗ್ತಾರೆ, ಇನ್ನು ಉಳಿದಿರೋದೆಷ್ಟು 52 ಜನಕ್ಕೆ. ಕ್ಲಿಯರ್? ಫಾರ್ ಹೌ ಮೆನಿ ಡೇಸ್ ದ ಸೇಮ್ ಪ್ರೊವಿಷನ್ಸ್ ವುಡ್ ಲಾಸ್ಟ್ ಫಾರ್ ದ ರಿಮೈನಿಂಗ್ ಮೆನ್. ಸೊ ಉಳಿದ ಜನರಿಗೆ ಇದೇ ಆಹಾರ ಎಷ್ಟು ದಿನಗಳಲ್ಲಿ ಸಾಲುತ್ತದೆ ಅಂತ ಹೇಳಿದ್ದಾರೆ. 1 ಜಾ 2 ಜಾ 2 ಜಾ 50 ಜಾ. ಈ ಕ್ವಶನ್ ನೋಡಿ, ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? ಸೊ ತುಂಬಾನೇ ಇದೆ ಅಲ್ವಾ, ದೊಡ್ಡದು. ನೋಡೋಣ ಮನೆ, ಬಟ್ ಸೊಲ್ಯೂಷನ್ ಯಾವ ತರ ಇದೆ ಅದನ್ನು ಸಮೇತ ನಾವು ತೋರಿಸ್ತೀವಿ. 3 printing missions PQR, when each is working alone, can print 1 lakh books in respectively 8 hours, 16 hours and 24 hours. These missions print books in terms of 1 hour each, starting with P followed by Q and then by R. However, after the total of 9 hours, P stops functioning, but Q and R continue working alternatively for an hour each, with Q working during the 10th hour till the printing of all the 1 lakh books is completed. In how many hours in all did missions Q and R complete the printing the remaining books ಅಂತ ಕೇಳಿದ್ದಾರೆ. 3 ಮುದ್ರಣ ಯಂತ್ರಗಳು PQR ಪ್ರತ್ಯೇಕವಾಗಿ 8 ಗಂಟೆ, 16 ಗಂಟೆ ಮತ್ತು 24 ಗಂಟೆಯಲ್ಲಿ
1,00,000 ಪುಸ್ತಕಗಳನ್ನು ಮುದ್ರಿಸಬಹುದು. ಇಷ್ಟು ಇವ್ರ ಕೆಪಾಸಿಟಿ. ಓಕೆ, LCM ಎಷ್ಟು 48, ರೈಟ್. 6 3 ಅಂಡ್ 2 ಓಕೆ. ಈ ಯಂತ್ರಗಳ ಪ್ರತಿ ಗಂಟೆಗೆ ಕ್ರಮವಾಗಿ ಕೆಲಸ ಮಾಡುತ್ತವೆ. ಆಯ್ತು, ಇವ್ರು ಯಾರು ಮಾಡ್ತಾರೆ? ಕ್ರಮವಾಗಿ ಕೆಲಸ ಮಾಡ್ತಾರೆ. ಕ್ಲಿಯರ್? ಸೊ ಮೊದಲು ಪಿ ಅಂದ್ರೆ ಮೊದಲು ಪಿ ಮಾಡ್ತಾರೆ, ಆಮೇಲೆ ಕ್ಯೂ ಮಾಡ್ತಾರೆ, ಆಮೇಲೆ ಆರ್ ಮಾಡ್ತಾರೆ. ಕ್ಲಿಯರ್? 9 ಗಂಟೆಗಳ ನಂತರ ಪಿ ಕೆಲಸ ನಿಲ್ಲಿಸ್ತಾರೆ. ಅಂದ್ರೆ ನೋಡಿ, ಫಸ್ಟ್ ಅವರ್ ಏನ್ ಮಾಡ್ತಾರೆ? ಪಿ ಕ್ಯೂ ಆರ್ ಅಂತ ಬರ್ಕೊಳ್ಳಿ. ಫಸ್ಟ್ ಅವರ್ ಪಿ ಮಾಡ್ತಾನೆ, ಸೆಕೆಂಡ್ ಕ್ಯೂ, ಆಮೇಲೆ ಪಿ ಕ್ಯೂ ಆರ್, ಪಿ ಕ್ಯೂ ಆರ್. ಸೊ 9 ಗಂಟೆಗಳ ನಂತರ ಪಿ ನಿಲ್ಲಿಸ್ತಾರಂತೆ. ಕ್ಲಿಯರ್? ಎಸ್ ಸರ್. ಸೊ ಹಾಗಾದ್ರೆ ಇದೆಷ್ಟಾಯ್ತು? 3P ಪ್ಲಸ್ 3Q ಪ್ಲಸ್ 3R ಆಯ್ತು. ಆಮೇಲೆ ರೈಟ್? ಎಸ್ ಸರ್. ನಂತರ ಕ್ಯೂ ಮತ್ತು ಆರ್ ಪರ್ಯಾಯವಾಗಿ ಪ್ರತಿ ಗಂಟೆ ಕೆಲಸ ಮಾಡುತ್ತವೆ. 10ನೇ ಗಂಟೆಯಲ್ಲಿ ಕ್ಯೂ ಕೆಲಸ ಮಾಡುತ್ತದೆ. ಎಲ್ಲ ಪುಸ್ತಕಗಳನ್ನು ಮುದ್ರಣ ಮುಗಿಯುವವರೆಗೆ ಉಳಿದ ಪುಸ್ತಕಗಳನ್ನು ಮುದ್ರಿಸಲು ಕ್ಯೂ ಮತ್ತು ಆರ್ ಒಟ್ಟಿಗೆ ಎಷ್ಟು ಗಂಟೆಗಳು ತೆಗೆದುಕೊಂಡವು ಅಂತ ಹೇಳಿದರೆ. ಓಕೆ, ಸೊ ಟೋಟಲ್ ಎಷ್ಟಪ್ಪ? ಎಫಿಷಿಯನ್ಸಿ 11. ಇವ್ರು ಏನ್ ಮಾಡ್ತಾರೆ? 1 ಅವರ್ 1 ಅವರ್ 1 ಅವರ್ ಈ ತರ. ಸೊ ಇಲ್ಲೇನಾಯ್ತು? 3 ಅವರ್ಸ್ ಪಿ, 3 ಅವರ್ಸ್ ಕ್ಯೂ, 3 ಅವರ್ಸ್ ಆರ್. ಸೊ ಕಾಮನ್ 3 ಆಫ್ ಪಿ ಕ್ಯೂ, ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್. ಸೊ ಇವರು 3 ಗಂಟೆ ಜೊತೆಗೆ ಕೆಲಸ ಮಾಡ್ತಾರೆ. ಕ್ಲಿಯರ್? ಸೊ 33 ಇವ್ರು 3 ಜನ ಸೇರಿ ಕೆಲಸ ಮಾಡ್ತಾರೆ. ಅಂದ್ರೆ ಸೊ 33 ಹೋದ್ರೆ ಇನ್ನು ಉಳಿದ್ರೆ ಎಷ್ಟು? 15. ಇನ್ನು ಉಳಿದ್ರದೆಷ್ಟು? 15. ಕ್ಲಿಯರ್? ಇದಾದ್ಮೇಲೆ ಇದು ಕ್ಯೂ ವರ್ಕಿಂಗ್ ಡ್ಯೂರಿಂಗ್ ದ 10th ಅವರ್. ಓಕೆ, ಕ್ಯೂ ಏನ್ ಮಾಡ್ತಾನೆ? 10ನೇ ಅವರ್ ಮಾಡ್ತಾನೆ. ಅಂದ್ರೆ ಇದೇನು 3 ಇವನು 10ನೇ ಮಾಡಿದ್ರೆ ಇವನೇನ್ ಮಾಡ್ತಾನೆ? 2. ಕ್ಲಿಯರ್? ಸೊ 1 ಸೆಕೆಂಡ್. ಕ್ಯೂ ವರ್ಕಿಂಗ್ ಡ್ಯೂರಿಂಗ್ ದ 10th ಅವರ್. ಓಕೆ, ಇನ್ನು 15 ಕೆಲಸ ಯಾರು ಮಾಡಬೇಕು? ಪಿ ಮತ್ತೆ ಕ್ಯೂ ಮತ್ತೆ ಆರ್. ಸೊ ಎಫಿಷಿಯನ್ಸಿ 3 2 ಎಷ್ಟು? 5. ಇಬ್ಬರದು ಸೇರಿ ಎಫಿಷಿಯನ್ಸಿ ಎಷ್ಟು? 5. ಬಟ್ ನಮ್ಗೆ ಕೆಲಸ ಮಾಡ್ಬೇಕಾಗಿರೋದು ಎಷ್ಟು? 15 ಅಲ್ವಾ? ಸೊ 5 ಇಂಟು 3, ಇದು ಇಂಟು 3 ಮಾಡಿದ್ರೆ ಎಷ್ಟು? ದಟ್ ಈಸ್ 6. ಸೊ ಆನ್ಸರ್ ಎಷ್ಟು? 6 ಅವರ್ಸ್. ಸೊ ಆಲ್ಟರ್ನೇಟ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಲ್ಕುಲೇಟ್ ಇದು, ಬಟ್ ಕ್ವಶನ್ ತುಂಬಾ ಈಸಿ. ಫಸ್ಟ್ ನಾವು ಏನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಇನ್ನು ಉಳಿದಷ್ಟು 15. ಇದನ್ನ ಆಲ್ಟರ್ನೇಟಿವ್ ಡೇಸ್, ಒಂದು ಫಸ್ಟ್ ಕ್ಯೂ ಮಾಡ್ತಾನೆ, ಆಮೇಲೆ ಆರ್ ಮಾಡ್ತಾನೆ. ಸೊ ಇಬ್ರು ಎಷ್ಟು ಮಾಡ್ತಾರೆ? ಎಫಿಷಿಯನ್ಸಿ 5. ಬಟ್ ನಮ್ಗೆ ಕೆಲಸ ಮಾಡಬೇಕಾಗಿರೋದು ಎಷ್ಟು? 15. 5 ಇಂಟು 3, 2 ಇಂಟು 3, ದಟ್ ಈಸ್ 6. ಓಕೆ, ಕ್ಲಿಯರ್? ಸೊ ಇಷ್ಟು ಟೈಮ್ ಅಂಡ್ ವರ್ಕ್ ಟಾಪ್ ಕ್ವಶನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಫ್ 2025 NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್. ಓಕೆ, ಸೊ ನಾವು ಆಲ್ಮೋಸ್ಟ್ ಅರ್ಥಮೆಟಿಕ್ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಉಳಿದಿರೋದೇನು? ಮಿಕ್ಸ್ಚರ್ ಅಂಡ್ ಅಲಿಗೇಷನ್, ರೈಟ್, ಏಜಸ್ ಅಲ್ವಾ? ಸೊ ಇಷ್ಟು ಮುಗಿದ್ರೆ ನಮಗೆ ಅರ್ಥಮೆಟಿಕ್ ಕಂಪ್ಲೀಟ್ ಆಗಿ ಆಗೋಗುತ್ತೆ. ಸೊ ಯಾವ್ದಾದ್ರು ಮರ್ತಿದ್ರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ಸೊ ಅದಾದ್ಮೇಲೆ ಅಡ್ವಾನ್ಸ್ ಮ್ಯಾಥ್ಸ್ ಸ್ಟಾರ್ಟ್ ಮಾಡೋಣ. ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಜಿಯೋಮೆಟ್ರಿ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್. ಓಕೆನಾ? ಸೊ ಸ್ವಲ್ಪ ಡೆಪ್ತ್ ಆಗಿನೇ ನಾವು ಹೇಳೋಣ. ಕ್ಲಿಯರ್? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವುದೇ ಒಂದು PDF ಆಗಿರಲಿ, ನೋಟಿಫಿಕೇಶನ್ ಆಗಿರಲಿ, ಮೊದಲನೇದಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಟೆಲಿಗ್ರಾಮ್ ಚಾನಲ್ ಇದೇ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಸಮೇತ ಜಾಯಿನ್ ಆಗಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.